ನಮಸ್ಕಾರ. ನಾಳೆ ಇಡೀ ಜಗತ್ತು ಹೊಸ ವರ್ಷವನ್ನೇ ಸ್ವಾಗತಿಸಲು ಸಜ್ಜಾಗ್ತಾ ಇದೆ. ನೀವು ಎಸಿ ರೂಮಲ್ಲಿ ಕುಳಿತು ಮೊಬೈಲ್ನಲ್ಲಿ ಒಂದು ಬಟನ್ ಒತ್ತಿ 10 ನಿಮಿಷಕ್ಕೆ ಬಿರಿಯಾನಿ ಅಥವಾ ಪಿಜ್ಜಾ ಬರಲಿ ಅಂತ ಕಾಯ್ತೀರ. ಆದ್ರೆ ಆ 10 ನಿಮಿಷದ ಹಿಂದೆ, ಆ 10 ನಿಮಿಷದ ಒಂದು ಡೆಲಿವರಿ ಇದೆಯಲ್ಲ, ಅದರ ಹಿಂದೆ ಒಬ್ಬ ಬಡ ಕಾರ್ಮಿಕನ ಪ್ರಾಣದ ಪಣವಿದೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಹಸಿದ ಹೊಟ್ಟೆಗೆ ಅನ್ನ ನೀಡೋ ಈ ಹುಡುಗರ ಹೊಟ್ಟೆಯ ಮೇಲೆ ಈಗ ಕಂಪನಿಗಳು ಬರೆ ಎಳಿತಾ ಇದ್ದಾವೆ. ಗ್ರಾಹಕರು ತಡ ಮಾಡಿದ್ರು ಅವರಿಗೆ ದಂಡ, ರೆಸ್ಟೋರೆಂಟ್ಗಳು ಲೇಟ್ ಮಾಡಿದ್ರು ಅವರಿಗೆ ದಂಡ. ಎಲ್ಲಿಯವರೆಗೆ ಶೋಷಣೆ ನಡೆಯುತ್ತೆ ಅವರುಗಳ ಮೇಲೆ? ಅದಕ್ಕೆ ಈಗ ಈ ಗಿಗ್ ಕಾರ್ಮಿಕರು ಸಿಡಿದೆದ್ದಿದ್ದಾರೆ. ಡಿಸೆಂಬರ್ 31ರಂದು ದೇಶದಾದ್ಯಂತ ಒಂದು ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಈ ಸುದ್ದಿಯ ಆಳವನ್ನ ಒಮ್ಮೆ ಗಮನಿಸಿ. ಇವತ್ತು ನಮ್ಗೆಲ್ಲ 10 ನಿಮಿಷದ ಡೆಲಿವರಿ ಅನ್ನೋದು ಒಂದು ಲಕ್ಸುರಿಯಾಗಿ ಹೋಗಿದೆ. ಆದ್ರೆ ಆ ಕಾರ್ಮಿಕರಿಗೆ ಅದೊಂದು ಮೃತ ಪಾಶ. ಡೆಲಿವರಿ ಡ್ರೈವರ್ ಸಲಾವುದ್ದೀನ್ ಅವರ ಮಾತನ್ನು ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ರೆಸ್ಟೋರೆಂಟ್ ನಲ್ಲಿ ಆಹಾರ ತಯಾರಾಗೋದು ಲೇಟ್ ಆದ್ರೆ ಗ್ರಾಹಕ ಬೈಯೋದು ಇವರಿಗೆ, ಗ್ರಾಹಕರು ಫೋನ್ ಎತ್ತದಿದ್ರೆ ಕಾಲ ಹಗರಣ ಆಗೋದು ಇವರಿಗೆ, ಕೊನೆಗೆ ಕಂಪನಿ ದಂಡ ಹಾಕೋದು ಕೂಡ ಇವರಿಗೆ. ಯಾರದೋ ತಪ್ಪಿಗೆ ಈ ಬಡ ಕಾರ್ಮಿಕ ಯಾಕೆ ದಂಡ ಕಟ್ಟಬೇಕು? ಬೆವರು ಸುರಿಸೋದು ಹುಡುಗರು, ಲಾಭ ಮಾಡೋದು ಕಂಪನಿಗಳು, ದಂಡ ಕಟ್ಟೋದು ಹುಡುಗರು. ಇದೇನು ಇವತ್ತಿನ ಒಂದು ಆಧುನಿಕ ಗುಲಾಮ್ಗಿರಿ ತರ ಅನಿಸ್ತಾ ಇಲ್ವಾ? ದೇಶದಾದ್ಯಂತ ಸುಮಾರು 7 ಲಕ್ಷ ಈ ರೀತಿಯ ಕಾರ್ಮಿಕರಿದ್ದಾರೆ, ಗಿಗ್ ಕಾರ್ಮಿಕರು. ಈ ಮುಷ್ಕರಕ್ಕೆ ಸಾಥನ್ನ ಕೆಲವೊಂದಿಷ್ಟು ಜನ ಕೊಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಜನ ಕೊಡ್ತಾ ಇಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೇ 35,000 ಕಾರ್ಮಿಕರಿದ್ದಾರೆ. ಇವರೆಲ್ಲ ಕೆಲಸ ಬಿಟ್ಟು ಒಂದು ವೇಳೆ ಪ್ರತಿಭಟನೆ ಕೂತ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ನಮ್ಮೆಲ್ಲರಿಗೂ ಬಹಳಷ್ಟು ಕಷ್ಟ ಆಗ್ಬಹುದು. IFAT ಸಂಸ್ಥಾಪಕ, ಅಂದ್ರೆ ಇವ್ರದೇ ಒಂದು ಆರ್ಗನೈಸೇಷನ್ ಇದೆ ಇಂಡಿಯಾ ಲೆವೆಲ್ ಅಲ್ಲಿ. ಅದರ ಸಂಸ್ಥಾಪಕರಾದ ಪ್ರಶಾಂತ್ ಸವರ್ದಕರ್ ಹೇಳ್ತಾರೆ, ಕಾರ್ಮಿಕರು ಕಂಪನಿಗಳಿಗೆ ಹೆದರ್ತಾ ಇದ್ದಾರೆ ಅಂತ. ಯಾಕಂದ್ರೆ ಏನಾದ್ರೂ ದೂರ ನೀಡಿದ್ರೆ ಇವರು ID ಬ್ಲಾಕ್ ಮಾಡ್ತಾರೆ, ಬಾಯಿ ಎತ್ತಿದ್ರೆ ಕೆಲಸದಿಂದ ತೆಗಿತಾರೆ. ಇದೆಲ್ಲ ಪ್ರಜಾಪ್ರಭುತ್ವ. ಇವತ್ತು ಅವರು ಕೆಲಸ ಮಾಡ್ತಾ ಇದ್ರು ಕೂಡ ಕಂಪನಿಯವ್ರಿಗೆ ಹೆದರ್ಬೇಕು. ಇಲ್ಲ ಅಂದ್ರೆ ಇವ್ರು ಏನಾದ್ರು ಪ್ರೊಟೆಸ್ಟ್ ಅಲ್ಲಿ ಈ ಒಂದು ಮುಷ್ಕರದಲ್ಲಿ ಭಾಗಿಯಾದ್ರೆ ಇವ್ರ ID ಬ್ಲಾಕ್ ಮಾಡ್ತಾರೆ, ಕೆಲಸದಿಂದ ತೆಗಿತಾರೆ ಅನ್ನೋ ಭಯ ಕೂಡ ಇದೆ ಅಂತ. 10 ನಿಮಿಷದ ಡೆಲಿವರಿ ಮಾದರಿಯನ್ನ ತಕ್ಷಣ ನಿಲ್ಲಿಸಬೇಕು ಮತ್ತು ಕನಿಷ್ಠ 20 ರೂಪಾಯಿ ಮೂಲ ವೇತನ ನೀಡಬೇಕು ಅನ್ನೋದು ಇವರ ನ್ಯಾಯಯುತವಾದ ಬೇಡಿಕೆ ಆಗಿದೆ. ಈ ಮುಷ್ಕರದಿಂದ ಬರೀ ಕಂಪನಿಗಳಿಗಲ್ಲ, ಹೋಟೆಲ್ ಉದ್ಯಮಗಳು ಕೂಡ ನಡುಗುತ್ತೆ. ಹೊಸ ವರ್ಷದ ಸಂಭ್ರಮದಲ್ಲಿ ಕೋಟಿ ಬಿಸ್ನೆಸ್ ನಿರೀಕ್ಷೆಯಲ್ಲಿದ್ದ ಹೋಟೆಲ್ ಮಾಲೀಕರು ಈಗ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ದಿ ಪಿಜ್ಜಾ ಬೇಕರಿ ಮಾಲೀಕ ನಿಖಿಲ್ ಗುಪ್ತಾ ಹೇಳ್ತಾರೆ, ಕೊನೆ ಕ್ಷಣದಲ್ಲಿ ನಾವೇ ಡೆಲಿವರಿ ಮಾಡೋದು ಅಸಾಧ್ಯ ಅಂತ. ಹೌದು, ಇದು ದೊಡ್ಡ ಹೊಡೆತ. ಒಂದು ವೇಳೆ ಅಗ್ರಿಗೇಟರ್ ಕಂಪನಿಗಳು ಈ ಸಮಸ್ಯೆನ ಬಗೆಹರಿಸದಿದ್ರೆ ನಾಳೆ ನಿಮ್ಮ ಮನೆಯ ಡೋರ್ ಬೆಲ್ ಬಾರಿಸೋಕೆ ಯಾರೂ ಬರಲ್ಲ. ಸಂಭ್ರಮದ ನಡುವೆ ಹಸುವಿನ ಕಿಚ್ಚು ಹತ್ತೋದು ಗ್ಯಾರಂಟಿ. ಭಾರತೀಯರೇ ನಾವು ಯೋಚಿಸಬೇಕಿದೆ, ನಮಗೆ 10 ನಿಮಿಷದಲ್ಲಿ ಪಿಜ್ಜಾ ಬರೋದು ಮುಖ್ಯವೋ ಅಥವಾ ಆ ಡೆಲಿವರಿ ಮಾಡುವ ಮನುಷ್ಯನ ಪ್ರಾಣ ಮುಖ್ಯವೋ? ಟ್ರಾಫಿಕ್ ರೂಲ್ಸ್ ಅನ್ನ ಮೀರಿ ಜೀವವನ್ನ ಪಣಕ್ಕಿಟ್ಟು ಬರೋ ಅವರಿಗೆ ನಾವು ಗೌರವ ನೀಡ್ತಾ ಇದ್ದೇವಾ? ಸಚಿವ ಮನ್ಸುಖ್ ಮಾಂಡವ್ಯ ಅವರಿಗೆ ಪತ್ರ ಕೂಡ ಬರೆಯಲಾಗಿದೆ. ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಳ್ಳಬೇಕು. ಈ ಗಿಗ್ ಕಾರ್ಮಿಕರಿಗೆ ಒಂದು ಘನತೆ ಇದೆ, ಅವರಿಗೂ ಒಂದು ಕುಟುಂಬವಿದೆ. ಅವರ ಶಾಪದ ಮೇಲೆ ನಾವು ಹೊಸ ವರ್ಷವನ್ನ ಆಚರಿಸಬೇಕು. ನೆನಪಿಡಿ, ನಾಳೆ ಡಿಸೆಂಬರ್ 31 ಇಡೀ ದೇಶದ ಗಿಗ್ ಕಾರ್ಮಿಕರು ರಸ್ತೆಗೆ ಇಳಿಯಲಿದ್ದಾರೆ. ಇದು ಬರೀ ಮುಷ್ಕರವಲ್ಲ, ಇದು ಅಸ್ತಿತ್ವದ ಹೋರಾಟ. 10 ನಿಮಿಷದ ಆತುರ ಕಾರ್ಮಿಕನ ಬದುಕಿಗೆ ಕುತ್ತು ತರ್ತಾ ಇದೆ. ಈ ಶೋಷಣೆ ನಿಲ್ಲುವರೆಗೂ ಕೂಡ ನಾವು ಇವರ ಪರವಾಗಿ ಧ್ವನಿ ಎತ್ತೋಣ. ಸರ್ಕಾರ ಇವರ ಬೇಡಿಕೆಗಳಿಗೆ ಕಿವಿ ಕೊಡಲಿ. ಎಲ್ಲರಿಗೂ ಸುಖಕರವಾದ ಮತ್ತು ನ್ಯಾಯಯುತವಾದ ಹೊಸ ವರ್ಷ ಸಿಗಲಿ. ಡೆಲಿವರಿ ಬಾಯ್ಸ್ ಬೆವರಿನ ಹನಿಗಳಿಗೆ ಬೆಲೆ ಸಿಗಲಿ. ನೋಡ್ತಾ ಇರಿ ನಮ್ಮ ಉತ್ತರ ಕರ್ನಾಟಕ ನ್ಯೂಸ್. ಮುಂದಿನ ಸುದ್ದಿ.